ಹಲೋ ಫ್ರೆಂಡ್ಸ್, ನಾನು ಶಾರದಾ. ವೆಲ್ಕಮ್ ಟು ಮೈ ಚಾನಲ್ ಲರ್ನ್ ಸೈನ್ಸ್. ಈ ವಿಡಿಯೋದಲ್ಲಿ ನಾವು ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್. ಸೊ ಈ ಚಾಪ್ಟರು 10th ಸ್ಟ್ಯಾಂಡರ್ಡ್ ಸೈನ್ಸ್ ಟೆಕ್ಸ್ಟ್ ಬುಕ್ಕಲ್ಲಿದೆ. ಸೊ ಈ ಚಾಪ್ಟರ್ನ ಸ್ಟಡಿ ಮಾಡ್ತಾ ಇದ್ದೀವಿ. ಸೊ ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್, ಈ ಚಾಪ್ಟರ್ ಮೀನಿಂಗ್ ಏನು ಅಂದರೆ ಎಲಿಮೆಂಟ್ಸನ್ನು ಕ್ಲಾಸಿಫೈ ಮಾಡೋದು. ಓಕೆನಾ? ಎಲಿಮೆಂಟ್ಸನ್ನು ಬೇಸ್ಡ್ ಆನ್ ಇಟ್ಸ್ ಪ್ರಾಪರ್ಟೀಸ್, ಅದರ ಪ್ರಾಪರ್ಟೀಸ್ನ ನೋಡಿಬಿಟ್ಟು ಕ್ಲಾಸಿಫೈ ಮಾಡೋದು, ಆರ್ಗನೈಸ್ ಮಾಡೋದನ್ನ ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಅಂತ ಕರಿತೀವಿ. ದಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಚಾಪ್ಟರ್. ಸೊ ಈಗ ನಮ್ಮ ಸುತ್ತಮುತ್ತ ಏನು ಥಿಂಗ್ಸ್ ಇದೆನೋ, ವೆದರ್ ಇಟ್ ಈಸ್ ಟೇಬಲ್, ಚೇರ್, ಬುಕ್ಸ್, ಓಕೆ, ಯಾವುದಾದ್ರೂ ಒಂದು ಮ್ಯಾಟರ್ ಆಗಿರಲಿ, ಥಿಂಗ್ಸ್ ಆಗಿರಲಿ, ಸೊ ಅದೇನಾಗಿರುತ್ತೆ, ಅದರಲ್ಲಿ ಆಟಮ್ಸ್ ಇರುತ್ತೆ, ಎಲಿಮೆಂಟ್ಸ್ ಇರುತ್ತೆ, ಕಾಂಪೌಂಡ್ಸ್ ಇರುತ್ತೆ, ಮಿಕ್ಸ್ಚರ್ಸ್ ಇರುತ್ತೆ. ಓಕೆನಾ? ಸೊ ಮ್ಯಾಟರ್ ಅರೌಂಡ್ ಅಸ್ ಇಟ್ ಈಸ್ ಫಾರ್ಮ್ಡ್ ಬೈ ಕಾಂಪೌಂಡ್ಸ್ ಆಗಿರ್ಬೋದು, ಎಲಿಮೆಂಟ್ಸ್ ಆಗಿರ್ಬೋದು, ಆಟಮ್ಸ್ ಆಗಿರ್ಬೋದು. ಓಕೆನಾ? ಸೊ ಈಗ ನಿಮ್ಗೆ ಕನ್ಫ್ಯೂಸ್ ಆಗ್ತಿರ್ಬೇಕು. ಸೊ ಆಟಮ್ಸ್ ಅಂದ್ರೆ ಏನು, ಎಲಿಮೆಂಟ್ಸ್ ಅಂದ್ರೆ ಏನು, ಕಾಂಪೌಂಡ್ಸ್ ಅಂದ್ರೆ ಏನು? ಸೊ ಹಿಯರ್ ನಾನು ಹೇಳ್ತೀನಿ ನೋಡಿ. ಆಟಮ್ ಇಟ್ ಈಸ್ ಇಂಡಿವಿಸಿಬಲ್ ಪಾರ್ಟಿಕಲ್ ಆಫ್ ಎನ್ ಎಲಿಮೆಂಟ್. ಓಕೆನಾ? ಎರಡು ಆಟಮ್ಸ್ ಸೇರಿದ್ರೆ ಮಾಲಿಕ್ಯೂಲ್ ಆಗುತ್ತೆ ಅಥವಾ ಕಾಂಪೌಂಡ್ ಆಗುತ್ತೆ. ಓಕೆನಾ? NaCl, ಓಕೆನಾ, ಮೆಗ್ನೀಷಿಯಂ ಕ್ಲೋರೈಡ್, ಓಕೆ, ಲಿಥಿಯಂ ಕ್ಲೋರೈಡ್, ಸಲ್ಫ್ಯೂರಿಕ್ ಆಸಿಡ್, ದಟ್ ಈಸ್ ಅ ಕಾಂಪೌಂಡ್. ಓಕೆನಾ? ಸೊ ಆ ತರ ಈಗ ಎಲಿಮೆಂಟ್ಸ್ ನಾವು ಪೀರಿಯಾಡಿಕ್ ಟೇಬಲ್ ಅಲ್ಲಿ ನೋಡ್ತೀವಿ. ಇಲ್ಲಿ ನೋಡಿ, ಸೊ ಪೀರಿಯಾಡಿಕ್ ಟೇಬಲ್ ಆಫ್ ಎಲಿಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಇವೆಲ್ಲ ಎಲಿಮೆಂಟ್ಸ್. ಸೊ ದೀಸ್ ಆರ್ ಆಲ್ ಎಲಿಮೆಂಟ್ಸ್. ನಾವು ಎಲಿಮೆಂಟ್ಸ್ ಅಲ್ಲಿ ಮೆಟಲ್ಸ್, ನಾನ್ ಮೆಟಲ್ಸ್, ನೋಬಲ್ ಗ್ಯಾಸಸ್, ಟ್ರಾನ್ಸಿಷನ್ ಮೆಟಲ್ಸ್, ಮೆಟಲಾಯ್ಡ್ಸ್, ಇನ್ನರ್ ಟ್ರಾನ್ಸಿಷನ್ ಮೆಟಲ್ಸ್ ಎಲ್ಲವುದನ್ನ ಸೇರಿಸಿ ನಾವು ಎಲಿಮೆಂಟ್ಸ್ ಅಂತ ಕರಿತೀವಿ. ಓಕೆನಾ? ಇವೆಲ್ಲವುದನ್ನು ಸೇರಿಸಿ ನಾವು ಎಲಿಮೆಂಟ್ಸ್ ಅಂತ ಜನರಲ್ ಟರ್ಮ್ ಫಾರ್ ಆಲ್ ದೀಸ್ ಥಿಂಗ್ಸ್. ಓಕೆನಾ? ಸೊ ಈಗ ನೀವು ಒಂದು ಐರನ್ ಎಲಿಮೆಂಟ್ ತಗೊಂಡ್ರೆ ಅದರಲ್ಲಿ ಬರೀ ಐರನ್ ಆಟಮ್ಸ್ ಮಾತ್ರ ಇರುತ್ತೆ. ಒಂದ್ ತರದ ಎಲಿಮೆಂಟ್ ಅಲ್ಲಿ ಒಂದ್ ತರದ ಆಟಮ್ಸ್ ಮಾತ್ರ ಇರುತ್ತೆ. ಫಾರ್ ಎಕ್ಸಾಂಪಲ್ ಕಾಪರ್ ವೈರ್ ತಗೋತೀರಾ, ಅದು ಕಾಪರ್ ಎಲಿಮೆಂಟ್ ಆಗುತ್ತೆ. ಆ ಕಾಪರ್ ಎಲಿಮೆಂಟ್ ಅಲ್ಲಿ ಬರೀ ಕಾಪರ್ ಆಟಮ್ಸ್ ಮಾತ್ರ ಇರುತ್ತೆ, ಬೇರೆ ಆಟಮ್ಸ್ ಇರಲ್ಲ. ಓಕೆನಾ? ಓಕೆ, ನೆಕ್ಸ್ಟ್. ಸೊ ಈ ಎಲಿಮೆಂಟ್ಸ್ 118 ಇದೆ. ಈ ಎಲಿಮೆಂಟ್ಸ್ ಬಂದ್ಬಿಟ್ಟು ಇಲ್ಲಿ ತನಕ ಡಿಸ್ಕವರ್ ಮಾಡಿರೋ ಎಲಿಮೆಂಟ್ಸ್ 118. ಔಟ್ ಆಫ್ ದಿಸ್ 118, ಈ 118 ಅಲ್ಲಿ 94 ಆರ್ ನ್ಯಾಚುರಲಿ ಅಕರಿಂಗ್ ಅಂದ್ರೆ ಏನು? ಭೂಮಿಯಲ್ಲಿ ನೇಚರ್ ಆಗಿ ಅಂದ್ರೆ ನೇಚರಲ್ಲಿ ಸಿಗ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಭೂಮಿ ಒಳಗಡೆ ಆಗ್ಲಿ, ಗಾಳಿಯಲ್ಲಾಗ್ಲಿ, ನೀರಲ್ಲಾಗ್ಲಿ. ಸೊ ಈ 3 ಪ್ಲೇಸಸ್ ಏನು ಎಲಿಮೆಂಟ್ ಸಿಗುತ್ತೋ ನೇಚರ್ ಅಲ್ಲಿ, ಸೊ ಅದನ್ನ ನ್ಯಾಚುರಲಿ ಅಕರಿಂಗ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಬೇರೆ ಮಿಕ್ಕಿರೋ ಎಲಿಮೆಂಟ್ಸ್ ಆರ್ಟಿಫಿಷಿಯಲಿ ಪ್ರಿಪೇರ್ಡ್ ಇನ್ ದ ಲ್ಯಾಬೊರೇಟರಿ. ಸೈಂಟಿಸ್ಟ್ಸ್ ಲ್ಯಾಬೊರೇಟರಿಯಲ್ಲಿ ಆರ್ಟಿಫಿಷಿಯಲಿ ಪ್ರಿಪೇರ್ ಮಾಡ್ತಾರೆ. ಸೊ ದೋಸ್ ಆರ್ ಆರ್ಟಿಫಿಷಿಯಲಿ ಪ್ರಿಪೇರ್ಡ್. ಓಕೆನಾ? 94 ಆರ್ ನ್ಯಾಚುರಲಿ ಅಕರಿಂಗ್. ನೆಕ್ಸ್ಟ್, ಈ ಸೈಂಟಿಸ್ಟ್ ಏನ್ ಮಾಡಿದ್ರು, ಈಗ ಇಷ್ಟೊಂದು ಎಲಿಮೆಂಟ್ಸ್ ಇದೆ ಅಲ್ವಾ, 118 ಎಲಿಮೆಂಟ್ಸ್ ಇದೆ. ಸೊ ಈ ಇಷ್ಟೊಂದು ಎಲಿಮೆಂಟ್ಸ್ ನ ಅದ್ರ ಪ್ರಾಪರ್ಟೀಸ್ ಅನ್ನ ಡೀಪ್ ಆಗಿ ಸ್ಟಡಿ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ಸೊ ಅವ್ರೇನ್ ಮಾಡಿದ್ರು, ಆರ್ಗನೈಸ್ ಮಾಡೋದಕ್ಕೆ ಶುರು ಮಾಡಿದ್ರು. ಎಲಿಮೆಂಟ್ಸ್ ಅನ್ನ ಆರ್ಗನೈಸ್ ಮಾಡೋದಕ್ಕೆ ಶುರು ಮಾಡಿದ್ರು, ಡಿಪೆಂಡಿಂಗ್ ಅಪಾನ್ ಇಟ್ಸ್ ಪ್ರಾಪರ್ಟೀಸ್ ಮೇಲೆ ಅದು ಯಾವ ತರ ಫಿಸಿಕಲ್ ಪ್ರಾಪರ್ಟಿ ಇದೆ, ಯಾವ ಕೆಮಿಕಲ್ ಪ್ರಾಪರ್ಟೀಸ್ ನ ತೋರಿಸ್ತಾ ಇದೆ ಅಂತ ನೋಡ್ಬಿಟ್ಟು ಅವರು ಎಲಿಮೆಂಟ್ಸ್ ಅನ್ನ ಕ್ಲಾಸಿಫೈ, ಆರ್ಗನೈಸ್ ಮಾಡೋದಕ್ಕೆ ಶುರು ಮಾಡಿದ್ರು. ಓಕೆನಾ? ಫಾರ್ ಎಕ್ಸಾಂಪಲ್, ಈಗ ನಿಮ್ ಸ್ಕೂಲ್ ಶುರು ಆದಾಗ ನೀವು ನಿಮ್ ಬುಕ್ಸ್ ಪರ್ಚೇಸ್ ಮಾಡ್ತೀರಾ ಅಲ್ವಾ? ಫಾರ್ ಎಕ್ಸಾಂಪಲ್ ಒಂದ್ ಸಬ್ಜೆಕ್ಟ್ಗೆ ಎಷ್ಟೊಂದು ಬುಕ್ಸ್ ಇರುತ್ತೆ ಅಲ್ವಾ? ಸೈನ್ಸ್ ಅಲ್ಲಿ ನಿಮ್ಗೆ ಲ್ಯಾಬ್ ಮ್ಯಾನುವಲ್ ಅಂತ ಇರುತ್ತೆ, ಟೆಕ್ಸ್ಟ್ ಬುಕ್ ಅಂತ ಇರುತ್ತೆ, ಪ್ರಾಕ್ಟೀಸ್ ಬುಕ್ ಅಂತ ಇರುತ್ತೆ ಫಾರ್ ಮ್ಯಾಥ್ಸ್. ಹೌದಾ? ಒಂದು ಸಬ್ಜೆಕ್ಟ್ಗೆ ಎಷ್ಟೊಂದು ಬುಕ್ಸ್ ಇರುತ್ತೆ. ಅದನ್ನ ನೀವು ಸಬ್ಜೆಕ್ಟ್ ವೈಸ್ ನೀವು ಆರ್ಗನೈಸ್ ಮಾಡಿ ಇಟ್ಕೊಂತೀರಲ್ವಾ? ಬೇರೆ ಬೇರೆ ಸಪರೇಟ್ ಆಗಿ ಆರ್ಗನೈಸ್ ಮಾಡ್ತೀರಾ. ಸೊ ದಟ್ ಈಸ್ ನೋನ್ ಆಸ್ ಆರ್ಗನೈಸಿಂಗ್ ಥಿಂಗ್ಸ್. ಓಕೆನಾ? ನಿಮ್ ಟಾಯ್ಸ್, ಎಲೆಕ್ಟ್ರಿಕ್ ಟಾಯ್ಸ್ ಬೇರೆ ಪ್ಲೇಸ್ ಮಾಡ್ತೀರಾ, ಸಾಫ್ಟ್ ಟಾಯ್ಸ್ ಬೇರೆ ಇಟ್ಕೊಂತೀರಾ. ಸೊ ಅದನ್ನ ಆರ್ಗನೈಸಿಂಗ್ ಥಿಂಗ್ಸ್. ಆ ತರ ಸೈಂಟಿಸ್ಟ್ ಏನ್ ಮಾಡಿದ್ರು, ಎಲಿಮೆಂಟ್ಸ್ ನ ಆರ್ಗನೈಸ್ ಮಾಡಿದ್ರು ಡಿಪೆಂಡಿಂಗ್ ಅಪಾನ್ ಇಟ್ಸ್ ಪ್ರಾಪರ್ಟೀಸ್. ಓಕೆನಾ? ಫಸ್ಟ್ ಸೈಂಟಿಸ್ಟ್ ಯಾರು ಆರ್ಗನೈಸ್ ಮಾಡೋದಕ್ಕೆ ಶುರು ಮಾಡಿದ್ರು ಅಂದ್ರೆ ಡೋಬರ್ನಿಯರ್ ಏನ್ ಮಾಡಿದ್ರು, ಇನ್ 1817 ಅವರು ಆರ್ಗನೈಸ್ ಮಾಡಿದ್ರು ಎಲಿಮೆಂಟ್ಸ್ ನ. ಓಕೆನಾ? ಅವ್ರು ಏನ್ ಮಾಡಿದ್ರು, 3 ಎಲಿಮೆಂಟ್ಸ್ ನ ಒಂದು ಗ್ರೂಪ್ ಆಗಿ ಮಾಡಿದ್ರು. ಓಕೆನಾ? ಆ 3 ಎಲಿಮೆಂಟ್ಸ್ ಸಿಮಿಲರ್ ಪ್ರಾಪರ್ಟೀಸ್ ಅಂದ್ರೆ ಸೇಮ್ ಪ್ರಾಪರ್ಟೀಸ್ ನ ತೋರಿಸ್ತಾ ಇತ್ತು. ಸೊ ಅವ್ರೇನ್ ಮಾಡಿದ್ರು, ಆ 3 ಎಲಿಮೆಂಟ್ಸ್ ನ ಒಂದು ಗ್ರೂಪ್ ಅಂತ ಅವರು ಒಂದು ಗ್ರೂಪ್ ಅಲ್ಲಿ ಹಾಕ್ತಿದ್ರು. ಸೊ ಇಲ್ಲಿ ನೋಡಿ, ಗ್ರೂಪ್ ಎ ನೈಟ್ರೋಜನ್, ಫಾಸ್ಫರಸ್, ಆಸ್ಟಟೈನ್.
ಸೊ ಇದು ಗ್ರೂಪ್ ಎ ಅಂತ ಮಾಡಿದ್ರು. ಅವ್ರು ಏನ್ ಮಾಡಿದ್ರು, ಇನ್ನೊಂದು ಏನ್ ಅವ್ರು ಹೇಳಿದ್ರು ಅಂದ್ರೆ ಇನ್ಕ್ರೀಸಿಂಗ್ ಆಟಮಿಕ್ ಮಾಸಸ್ ಹಿ ಅರೇಂಜ್ಡ್. ಅವ್ರು ಏನ್ ಮಾಡಿದ್ರು, ಎಲಿಮೆಂಟ್ಸ್ ಅನ್ನ ಅರೇಂಜ್ ಮಾಡಿದ್ರು ತ್ರೀ ಗ್ರೂಪ್ಸ್, ಒಂದ್ ಗ್ರೂಪ್ ಅಲ್ಲಿ 3 ಅಂತ ಅರೇಂಜ್ ಮಾಡಿದ್ರು. ಸೊ ಇನ್ಕ್ರೀಸಿಂಗ್ ಆಟಮಿಕ್ ಮಾಸಸ್, ಈ ಆಟಮಿಕ್ ಮಾಸಸ್ ನೋಡಿ ಇನ್ಕ್ರೀಸ್ ಆಗ್ತಾ ಇದೆ. ನೈಟ್ರೋಜನ್ 14 ಇದೆ, ಫಾಸ್ಫರಸ್ 31, ಆಸ್ಟಟೈನ್ 74.9 ಇದೆ. ಸೊ ಅಟಮಿಕ್ ಮಾಸ್ ಇನ್ಕ್ರೀಸ್ ಆಗ್ತಿದೆ ಅಲ್ವಾ. ಸೊ ಇನ್ಕ್ರೀಸಿಂಗ್ ಅಟಮಿಕ್ ಮಾಸ್ ಮೇಲೆ ಅವ್ರೇನ್ ಮಾಡಿದ್ರು, ಎಲಿಮೆಂಟ್ಸ್ ಅನ್ನ ಸಿಮಿಲರ್ ಪ್ರಾಪರ್ಟೀಸ್ ಇದ್ರೆ ಅದನ್ನ ಗ್ರೂಪ್ ಮಾಡ್ತಿದ್ರು. ಓಕೆ, ಸೊ ಅದೇ ತರ ಗ್ರೂಪ್ ಬಿ, ಈ 3 ಎಲಿಮೆಂಟ್ಸ್ ಸಿಮಿಲರ್ ಇದೆ ಪ್ರಾಪರ್ಟೀಸ್, ಆ 3 ಎಲಿಮೆಂಟ್ಸ್ ನ ಅವರು ಒಂದು ಗ್ರೂಪ್ ಅಲ್ಲಿ ಹಾಕಿದ್ರು ವಿತ್ ಇನ್ಕ್ರೀಸ್ ಇನ್ ಅಟಮಿಕ್ ಮಾಸಸ್. ಓಕೆನಾ, ಅದೇ ತರ ಗ್ರೂಪ್ ಸಿ, ಈ ತರ ಅವರು ಗ್ರೂಪ್ಸ್ ನ ಮಾಡಿದ್ರು. ತ್ರೀ ಎಲಿಮೆಂಟ್ಸ್ ನ ಒಂದು ಗ್ರೂಪ್. ಸೊ ಅದನ್ನ ಟ್ರಯೇಡ್ಸ್ ಅಂತ ಹೇಳ್ತಾರೆ ಅವರು. ಡೋಬರ್ನಿಯರ್ ಏನ್ ಮಾಡ್ತಾರೆ, 3 ಎಲಿಮೆಂಟ್ ಹ್ಯಾವಿಂಗ್ ಸಿಮಿಲರ್ ಪ್ರಾಪರ್ಟಿ, ಸೇಮ್ ಪ್ರಾಪರ್ಟೀಸ್ ಇರೋ 3 ಎಲಿಮೆಂಟ್ ಅನ್ನ ಅವರು ಗ್ರೂಪ್ ಮಾಡ್ತಾರೆ. ಅದನ್ನ ಟ್ರಯಡ್ ಅಂತ ಹೇಳ್ತಾರೆ. ಟ್ರೈ ಅಂದ್ರೆ 3 ಅಲ್ವಾ, 3. ಓಕೆನಾ, ಸೊ ಟ್ರಯಡ್ಸ್. ಸೊ ಅದನ್ನ ಅವರು ಡೋಬರ್ನಿಯರ್ ಟ್ರಯಡ್ಸ್ ಅಂತ ಹೇಳ್ತಾರೆ. ಓಕೆ, ಅದರದ್ದು ಲಿಮಿಟೇಷನ್ ಏನು, ಈ ತರನೇ ಎಲ್ಲ ಎಲಿಮೆಂಟ್ಸ್ ಗ್ರೂಪ್ ಮಾಡಬಹುದಲ್ವಾ ಅಂತ ಹೇಳಿದ್ರೆ ಇದಕ್ಕೆ ಕೆಲವೊಂದು ಲಿಮಿಟೇಷನ್ಸ್ ಇದೆ, ಕೆಲವೊಂದು ಡ್ರಾಬ್ಯಾಕ್ಸ್ ಇದೆ. ಆ ಡ್ರಾಬ್ಯಾಕ್ಸ್ ಏನು ಅಂತ ಈಗ ನೋಡೋಣ. ಓನ್ಲಿ ಗ್ರೂಪ್ಸ್ ಬಿ ಅಂಡ್ ಸಿ ಫಾರ್ಮ್ ಟ್ರಯಡ್ಸ್. ಸೊ ಇಲ್ಲಿ ನೋಡಿ ಅವ್ರು ಇನ್ನೊಂದು ಏನ್ ಹೇಳಿದ್ರಂದ್ರೆ, ಸೊ ಈ ಗ್ರೂಪ್ಸ್, ಈ ಗ್ರೂಪ್ ಅಲ್ಲಿ ಒಂದು ಗ್ರೂಪ್ ಅಲ್ಲಿ ಇನ್ಕ್ರೀಸಿಂಗ್ ಅಟಮಿಕ್ ಮಾಸ್ ಅಲ್ಲಿ ಅವರು ಅರೇಂಜ್ ಮಾಡಿದ್ರಲ್ವಾ. ಸೊ ಫಸ್ಟ್ ಎಲಿಮೆಂಟ್ ಮತ್ತೆ ಥರ್ಡ್ ಎಲಿಮೆಂಟ್ ಅವರು ಆವರೇಜ್ ತಗೊಂಡ್ರೆ ಈ ಮಿಡಲ್ ಸೆಕೆಂಡ್ ಎಲಿಮೆಂಟ್ ಇದೆ ಅಲ್ವಾ, ಇದರದ್ದು ಅಟಮಿಕ್ ಮಾಸ್ ಬರುತ್ತೆ. ಈ ಫಸ್ಟ್ ಎಲಿಮೆಂಟ್ ಮತ್ತೆ ಥರ್ಡ್ ಎಲಿಮೆಂಟ್ ಅಟಮಿಕ್ ಮಾಸ್ ತಗೊಂಡು ಆವರೇಜ್ ಮಾಡಿದ್ರೆ ಇದು ಈ ಆನ್ಸರ್ ಬರುತ್ತೆ ಅಂತ ಅವರು ಹೇಳಿದ್ರು. ಆದ್ರೆ ಈ ಗ್ರೂಪ್ ಎ ಅದು ಸ್ಯಾಟಿಸ್ಫೈ ಆಗಲ್ಲ. ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿ, 14 + 74.9 ಡಿವೈಡ್ ಬೈ 2 ಮಾಡಿ ಆ ಆನ್ಸರ್ ಬರೋದು ಇದಕ್ಕೆ ನಿಯರ್ ಇರಲ್ಲ. ಬಟ್ ಗ್ರೂಪ್ ಬಿ ಅಂಡ್ ಗ್ರೂಪ್ ಸಿ ಇದು ಮಾತ್ರ ಸ್ಯಾಟಿಸ್ಫೈ ಆಗುತ್ತೆ. ಈ ಕ್ಯಾಲ್ಸಿಯಂ ಮತ್ತೆ ಬೇರಿಯಂ ಇವೆರಡು ಆಡ್ ಮಾಡಿ ಅಟಮಿಕ್ ಮಾಸಸ್ ನಿಯರ್ ಬೈ ಆನ್ಸರ್ ಬರುತ್ತೆ. ಓಕೆ, ಸಿಮಿಲರ್ಲಿ ಕ್ಲೋರಿನ್ ಅಂಡ್ ಅಯೋಡಿನ್ ಅಟಮಿಕ್ ಮಾಸ್ ನೀವು ಆಡ್ ಮಾಡಿ ಆವರೇಜ್ ತಗೊಂಡ್ರೆ ಬ್ರೋಮಿನ್ ನಿಯರ್ ಬೈ ಅಟಮಿಕ್ ಮಾಸ್ ಸಿಗುತ್ತೆ. ಬಟ್ ಎ ಗ್ರೂಪ್ ಅದು ಸ್ಯಾಟಿಸ್ಫೈ ಆಗಲ್ಲ. ಸೊ ಓನ್ಲಿ ಗ್ರೂಪ್ಸ್ ಬಿ ಅಂಡ್ ಸಿ ಫಾರ್ಮ್ ಟ್ರಯಡ್ಸ್. ಎ ಡಸ್ ನಾಟ್ ಒಬೇ ದಿಸ್ ಟ್ರಯಡ್ಸ್. ಓಕೆನಾ, ನೆಕ್ಸ್ಟ್ he could identify only 3 triads from element known at that time. ಸೊ ಆಗ 1817 ಅಲ್ಲಿ ಓನ್ಲಿ ಲಿಮಿಟೆಡ್ ಎಲಿಮೆಂಟ್ಸ್ ನ ಡಿಸ್ಕವರ್ ಮಾಡಿದ್ರು. ಓಕೆನಾ, ಸೊ ಆ ಎಲಿಮೆಂಟ್ಸ್ ನ ಅವರು ಟ್ರಯಡ್ಸ್ ಓನ್ಲಿ he could identify only 3 triads. ಅವರು ಈ ತರ ಈ 3 ಗ್ರೂಪ್ಸ್ ಮಾತ್ರ ಮಾಡೋದಕ್ಕೆ ಸಾಧ್ಯ ಆಯ್ತು ಅವ್ರಿಗೆ. ಓಕೆ, ಸೊ ದಿಸ್ ಆರ್ ದ 2 ಲಿಮಿಟೇಷನ್. ಈ 2 ಲಿಮಿಟೇಷನ್ಸ್ ಇರೋದ್ರಿಂದ ಈ ಡೋಬರ್ನಿಯರ್ ಟ್ರಯಡ್ಸ್ ಇದನ್ನ ಕಂಟಿನ್ಯೂ ಆಗಲಿಲ್ಲ. ಈ ಡೋಬರ್ನಿಯರ್ ಟ್ರಯಡ್ಸ್ ಕಂಟಿನ್ಯೂ ಆಗಲಿಲ್ಲ ಬಿಕಾಸ್ ಆಫ್ ದಿಸ್ ಲಿಮಿಟೇಷನ್ಸ್. ನೆಕ್ಸ್ಟ್ ಇನ್ನೊಂದು ಸೈಂಟಿಸ್ಟ್ ಬರ್ತಾರೆ, ನ್ಯೂಲ್ಯಾಂಡ್ ಅಂತ ಹೇಳಿ. ಸೊ ಇನ್ ಇಯರ್ 1866 ನ್ಯೂಲ್ಯಾಂಡ್ ಅನ್ನೋ ಸೈಂಟಿಸ್ಟ್ ಅವ್ರೇನ್ ಮಾಡ್ತಾರೆ, ಅವರೊಂದು ಲಾನ ಪ್ರಪೋಸ್ ಮಾಡ್ತಾರೆ, ದಟ್ ಇಸ್ ಲಾ ಆಫ್ ಆಕ್ಟೇವ್ಸ್. ಇಲ್ಲಿ ನೋಡಿ, ಆಕ್ಟೇವ್ಸ್, ಆಕ್ಟಾ ಅಂದ್ರೆ 8, ಆಕ್ಟಾ ಅಂದ್ರೆ 8. ಓಕೆನಾ, ಇವರು ಟ್ರಯಡ್ಸ್ ಅಂತ ಹೇಳಿದ್ರಲ್ವಾ, ಟ್ರೈ ಅಂದ್ರೆ 3. ಓಕೆ, 3 ಅವರು 3 ಎಲಿಮೆಂಟ್ಸ್ ನ ಒಂದು ಗ್ರೂಪ್ ಅಲ್ಲಿ ಹಾಕಿದ್ರು. ಅದೇ ತರ ಇವರು ನ್ಯೂಲ್ಯಾಂಡ್ ಲಾ ಆಫ್ ಆಕ್ಟೇವ್ಸ್ ಅಂತ ಹೇಳ್ತಾರೆ. ಸೊ ಆಕ್ಟಾ ಅಂದ್ರೆ 8, ಇದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಅವ್ರೇನ್ ಮಾಡಿದ್ರು, ಇವರು ಸಹ ಸೇಮ್ ಥಿಂಗ್ ನ ಡೋಬರ್ನಿಯರ್ ಅವ್ರು ಏನ್ ಮಾಡಿದ್ದಾರೆ, ಇನ್ಕ್ರೀಸಿಂಗ್ ಅಟಮಿಕ್ ಮಾಸ್ ಅಲ್ಲಿ ಗ್ರೂಪ್ ಮಾಡಿದಾರಲ್ವಾ. ಸೊ ಇವರು ಅಷ್ಟೇ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟಮಿಕ್ ಮಾಸ್ ಗ್ರೂಪ್ ತಗೊಂಡು ಗ್ರೂಪ್ ಮಾಡಿ ಆ ಬೇಸಿಸ್ ಮೇಲೆ ಗ್ರೂಪ್ ಮಾಡಿದ್ದಾರೆ ಎಲಿಮೆಂಟ್ಸ್ ನ. ಯಾವ ಎಲಿಮೆಂಟ್ಸ್ ಅಂದ್ರೆ ಫ್ರಮ್ ಹೈಡ್ರೋಜನ್ ಅಟಮಿಕ್ ಮಾಸ್ ಬಂದ್ಬಿಟ್ಟು 1 ಅಲ್ವಾ. ಫ್ರಮ್ ಹೈಡ್ರೋಜನ್ ಟು ಥೋರಿಯಂ. ಆಗ ಆ ಟೈಮಲ್ಲಿ 1866 ಅಲ್ಲಿ ಥೋರಿಯಂದು ಅವ್ರೇನ್ ಹೇಳಿದ್ರು ಅಟಮಿಕ್ ಮಾಸ್ 56. ಈಗ ಅದು ಥೋರಿಯಂದು ಅಟಮಿಕ್ ಮಾಸ್ 56 ಇಲ್ಲ, ದಟ್ ಈಸ್ ಹ್ಯಾವಿಂಗ್ ಅರೌಂಡ್ 232. ಓಕೆನಾ, ಅಟಮಿಕ್ ಮಾಸ್ ಚೇಂಜ್ ಆಗಿದೆ. ವೈ? ಬಿಕಾಸ್ ತುಂಬಾನೇ ನ್ಯೂ ಎಲಿಮೆಂಟ್ಸ್ ನ ಡಿಸ್ಕವರ್ ಮಾಡಿದ್ದಾರೆ ಸೈಂಟಿಸ್ಟ್. ಸೊ ಅಟಮಿಕ್ ಮಾಸ್ ಆಫ್ ಥೋರಿಯಂ ಆಗಿರೋದು ಆಗ ಅವರು ಹೇಳ್ತಿರೋದು 56. ಈಗ ಥೋರಿಯಂದು 56 ಇಲ್ಲ, ಅದು ಚೇಂಜ್ ಆಗಿದೆ. ಓಕೆನಾ, ಅವರು ಗ್ರೂಪ್ ಮಾಡೋ ಟೈಮಲ್ಲಿ ಈ ತರ ಹೇಳಿದ್ರು. ನೆಕ್ಸ್ಟ್ ಅವ್ರೇನ್ ಹೇಳ್ತಾರೆ, he found that every 8th element had property similar to that of first. ಸೊ ಈಗ ಫಸ್ಟ್ ಎಲಿಮೆಂಟ್ ಏನಿದೆ, ಫಾರ್ ಎಕ್ಸಾಂಪಲ್ ಈಗ ಹೈಡ್ರೋಜನ್ ನೋಡಿ, ಹೈಡ್ರೋಜನ್ ಇದು ಫಸ್ಟ್ ಎಲಿಮೆಂಟ್ ಅಂತ ಅನ್ಕೊಂಡ್ರೆ 1 2 3 4 5 6 7 8th ಎಲಿಮೆಂಟ್ ಫ್ಲೋರಿನ್ ಆಗುತ್ತಲ್ವಾ. ಸೊ ಈ ಫ್ಲೋರಿನ್ದು
ಹೈಡ್ರೋಜನ್ದು. ದಿಸ್ ಇಸ್ ದ ಫಸ್ಟ್ ಎಲಿಮೆಂಟ್, ದಿಸ್ ಇಸ್ ದ 8th ಎಲಿಮೆಂಟ್. ಸೊ ಇವೆರಡರದ್ದು ಪ್ರಾಪರ್ಟೀಸ್ ಸೇಮ್ ಇರುತ್ತೆ ಅಂತ ಹೇಳ್ತಾರೆ ನ್ಯೂಲ್ಯಾಂಡ್. ಸೊ ಅದಕ್ಕೆ ಅವರು ಲಾ ಆಫ್ ಆಕ್ಟೇವ್ಸ್ ಅಂತ ಹೇಳ್ತಾರೆ. ಫಸ್ಟ್ ಎಲಿಮೆಂಟ್ ಮತ್ತೆ 8th ಎಲಿಮೆಂಟ್ ಪ್ರಾಪರ್ಟೀಸ್ ಸಿಮಿಲರ್ ಆಗಿರುತ್ತೆ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಇನ್ಸ್ಟೆನ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ರೆ ಲಿಥಿಯಂ, ಇದನ್ನ ಫಸ್ಟ್ ಎಲಿಮೆಂಟ್ ಅಂತ ಅನ್ಕೊಂಡ್ರೆ 1 2 3 4 5 6 7 8 ಸೋಡಿಯಂ ಅಲ್ವಾ. ಸೋಡಿಯಂ ಇಸ್ 8th ಎಲಿಮೆಂಟ್. ಸೊ ಲಿಥಿಯಂ ಮತ್ತೆ ಸೋಡಿಯಂದು ಸಿಮಿಲರ್ ಪ್ರಾಪರ್ಟಿ, ಸೇಮ್ ಪ್ರಾಪರ್ಟೀಸ್ ಇರುತ್ತೆ ಈ ಎರಡು ಎಲಿಮೆಂಟ್ಸ್ಗೆ. ಸೊ ಒಂದೇ ಗ್ರೂಪ್ ಅಲ್ಲಿ ಹಾಕಿದೀನಿ ಅಂತ ಹೇಳ್ತಾರೆ ನ್ಯೂಲ್ಯಾಂಡ್ಸ್. ಓಕೆನಾ. ಸೊ ದಿಸ್ ಇಸ್ ಅ ಲಾ ಆಫ್ ಆಕ್ಟೇವ್ಸ್. ಈ ಲಾ ಆಫ್ ಆಕ್ಟೇವ್ಸ್ಗೂ ಲಿಮಿಟೇಷನ್ಸ್ ಇದೆ, ಡ್ರಾಬ್ಯಾಕ್ಸ್ ಇದೆ. ಏನಕ್ಕೆ ಈ ಲಾ ಆಫ್ ಆಕ್ಟೇವ್ಸ್ ಕಂಟಿನ್ಯೂ ಆಗಲಿಲ್ಲ ಅನ್ನೋದಕ್ಕೆ ಕೆಲವೊಂದು ಡ್ರಾಬ್ಯಾಕ್ಸ್ ಇದೆ. ಆ ಡ್ರಾಬ್ಯಾಕ್ಸ್ ಏನು ಅಂತ ಈಗ ನೋಡೋಣ. ಲಾ ಆಫ್ ಆಕ್ಟೇವ್ಸ್ ವಾಸ್ ಅಪ್ಲಿಕೇಬಲ್ ಓನ್ಲಿ ಅಪ್ ಟು ಕ್ಯಾಲ್ಸಿಯಂ. ಕ್ಯಾಲ್ಸಿಯಂ ಅನ್ನೋ ಎಲಿಮೆಂಟ್, ದಿಸ್ ಇಸ್ ಕ್ಯಾಲ್ಸಿಯಂ ಎಲಿಮೆಂಟ್. ಸೊ ಕ್ಯಾಲ್ಸಿಯಂ ಎಲಿಮೆಂಟ್ ವರೆಗೆ ಮಾತ್ರ ಲಾ ಆಫ್ ಆಕ್ಟೇವ್ಸ್ ಅಪ್ಲಿಕೇಬಲ್ ಆಗ್ತಿತ್ತು. ಅದಾದ್ಮೇಲೆ ಎಲಿಮೆಂಟ್ಸ್ ಲಾ ಆಫ್ ಆಕ್ಟೇವ್ಸ್ ನ ಫಾಲೋ ಆಗ್ತಿದ್ದಿಲ್ಲ. ಸೊ ಲಾ ಆಫ್ ಆಕ್ಟೇವ್ಸ್ ಅಂದ್ರೆ ಏನ್ ಹೇಳಿ, ಫಸ್ಟ್ ಎಲಿಮೆಂಟ್ ಮತ್ತೆ 8th ಎಲಿಮೆಂಟ್ ಪ್ರಾಪರ್ಟಿ ಸೇಮ್ ಇರಬೇಕು. ಸೊ ಅದನ್ನ ಆ ಲಾ ಆಫ್ ಆಕ್ಟೇವ್ಸ್ ಲಾ ಅನ್ನ ಆಫ್ಟರ್ ಕ್ಯಾಲ್ಸಿಯಂ ಏನೇನು ಎಲಿಮೆಂಟ್ಸ್ ಇದೆ ಆ ಎಲಿಮೆಂಟ್ಸ್ ಫಾಲೋ ಆಗ್ತಿರ್ಲಿಲ್ಲ. ದಟ್ ಈಸ್ ಒನ್ ಡ್ರಾಬ್ಯಾಕ್. ನೆಕ್ಸ್ಟ್, ಹಿ ಅಸ್ಯೂಮ್ಡ್ ಓನ್ಲಿ 56 ಎಲಿಮೆಂಟ್ಸ್ ಎಕ್ಸಿಸ್ಟೆಡ್ ಇನ್ ನೇಚರ್. ಸೊ ಅವ್ರೇನ್ ಅಸ್ಯೂಮ್ ಮಾಡಿದ್ರು, ಅವ್ರು ಅನ್ಕೊಂಡ್ರು ಓನ್ಲಿ ನೇಚರ್ ಅಲ್ಲಿ ಬರೀ 56 ಎಲಿಮೆಂಟ್ಸ್ ಇದೆ, ಅದಾದ್ಮೇಲೆ ಯಾವ ನ್ಯೂ ಎಲಿಮೆಂಟ್ಸ್ ಡಿಸ್ಕವರ್ ಮಾಡಲ್ಲ ಅಂತ ಅವ್ರು ಅಸ್ಯೂಮ್ ಮಾಡಿದ್ರು ಅಷ್ಟೇ. ಆದ್ರೆ ಇವರು ಲಾ ಆಫ್ ಆಕ್ಟೇವ್ಸ್ ಮಾಡಾದ್ಮೇಲೆ ಇಷ್ಟೊಂದು ಹೊಸ ಹೊಸ ಸೈಂಟಿಸ್ಟ್ ಬಂದ್ಬಿಟ್ಟು ಬೇರೆ ಬೇರೆ ಎಲಿಮೆಂಟ್ಸ್ ನ ಡಿಸ್ಕವರ್ ಮಾಡಿದ್ದಾರೆ. ಆ ಎಲಿಮೆಂಟ್ಸ್ ಈ ಲಾ ಆಫ್ ಆಕ್ಟೇವ್ಸ್ ನ ಫಾಲೋ ಮಾಡಲ್ಲ. ದಟ್ ಈಸ್ ಅನದರ್ ಲಿಮಿಟೇಷನ್ ಅಂತ ಹೇಳ್ಬೋದು. ನೆಕ್ಸ್ಟ್, in order to fit elements into a table, Newland suggested 2 elements in the same slot. ಇವ್ರೇನ್ ಮಾಡಿದಾರೆ ನೋಡಿ, ಇವರು ಲಾ ಆಫ್ ಆಕ್ಟೇವ್ಸ್ ನ ಅವರು ಎಲ್ಲರಿಗೆ ಕನ್ವಿನ್ಸ್ ಮಾಡೋದಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ, 2 ಎಲಿಮೆಂಟ್ಸ್ ನ ಒಂದೇ ಜಾಗದಲ್ಲಿ ಇಡ್ತಾರೆ. ಇಲ್ಲಿ ನೋಡಿ, ಕೋಬಾಲ್ಟ್ ಮತ್ತೆ ನಿಕ್ಕಲ್ ನ ಒಂದೇ ಜಾಗದಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಸೀರಿಯಂ ಮತ್ತೆ ಲ್ಯಾಂಥನಮ್. ಸೊ ಈ 2 ಎಲಿಮೆಂಟ್ಸ್ ನ ಒಂದೇ ಜಾಗದಲ್ಲಿ ಇಟ್ಟಿದ್ದಾರೆ. ಹೌದಾ, ಈ ತರ ಆಗಲ್ಲ. ಸೊ ಇಲ್ಲಿ ನೋಡಿ, ಇನ್ನೂ ಒಂದು ಏನಾಗುತ್ತೆ, ಏನ್ ಮಾಡಿದಾರೆ ಅವರು ಅಂದ್ರೆ, ಇಲ್ಲಿ ಕ್ಲೋರಿನ್ ಬ್ರೋಮಿನ್ ಇವೆರಡು ಹ್ಯಾಲೋಜನ್ಸ್ ಅಲ್ವಾ. ಸೊ ಇವೆರಡು ಹ್ಯಾಲೋಜನ್ಸ್, ಇವು ನಾನ್ ಮೆಟಲ್ಸ್. ಆದ್ರೆ ಕೋಬಾಲ್ಟ್ ಮತ್ತೆ ನಿಕಲ್ ಟ್ರಾನ್ಸಿಷನ್ ಮೆಟಲ್ಸ್ ಇವು. ಸೊ ಇವೆರಡು ಟ್ರಾನ್ಸಿಷನ್ ಮೆಟಲ್ಸ್, ಇವೆರಡು ಹ್ಯಾಲೋಜನ್ಸ್. ಆದ್ರೂ ಬೇರೆ ಬೇರೆ ಪ್ರಾಪರ್ಟೀಸ್ ಇದ್ರೂ ಅವರು ಒಂದೇ ಗ್ರೂಪ್ ಅಲ್ಲಿ ಹಾಕಿದ್ದಾರೆ. ಓಕೆನಾ. ಬೇರೆ ಬೇರೆ ಅವ್ರದ್ದು ಲಾ ಆಫ್ ಆಕ್ಟೇವ್ಸ್ ಕನ್ವಿನ್ಸ್ ಮಾಡೋದಕ್ಕೋಸ್ಕರ ಜನರಿಗೆ ಅವ್ರೇನ್ ಮಾಡ್ತಾರೆ, ಬೇರೆ ಬೇರೆ ಎಲಿಮೆಂಟ್ಸ್ ನ ಒಂದೇ ಒಂದು ಗ್ರೂಪ್ ಅಲ್ಲಿ ಹಾಕ್ತಾರೆ, ಪ್ಲೇಸ್ ಮಾಡ್ತಾರೆ. ದಟ್ ಈಸ್ ಅನದರ್ ಡ್ರಾಬ್ಯಾಕ್. ನೆಕ್ಸ್ಟ್, ವಿತ್ ದ ಡಿಸ್ಕವರಿ ಆಫ್ ನೋಬಲ್ ಗ್ಯಾಸಸ್ ಲಾ ಆಫ್ ಆಕ್ಟೇವ್ಸ್ ಬಿಕೇಮ್ ಇರ್ರೆಲೆವೆಂಟ್. ನೋಬಲ್ ಗ್ಯಾಸಸ್ ಇಲ್ಲಿ ನೋಡಿ ತೋರಿಸ್ತೀನಿ. ನೋಬಲ್ ಗ್ಯಾಸಸ್ ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಝೆನಾನ್, ರೆಡಾನ್. ಇವೆಲ್ಲ ನೋಬಲ್ ಗ್ಯಾಸಸ್. ಓಕೆನಾ. ಆಕ್ಟೇಟ್ ಸ್ಟೇಟ್ ಕಂಪ್ಲೀಟ್ ಆಗಿರುತ್ತೆ ಇವಕ್ಕೆ. ನಾನು ನಿಮ್ಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಆಕ್ಟೇಟ್ ಸ್ಟೇಟ್ ಕಂಪ್ಲೀಟ್ ಆಗಿರುತ್ತೆ, ಸ್ಟೇಬಲ್ ಆಗಿರುತ್ತೆ ಈ ನೋಬಲ್ ಗ್ಯಾಸಸ್. ಸೊ ಈ ನೋಬಲ್ ಗ್ಯಾಸಸ್ ಯಾವ ತರ ಡಿಸ್ಕವರ್ ಮಾಡ್ತಾ ಹೋದ್ರು ಬೇರೆ ಸೈಂಟಿಸ್ಟ್, ಈ ಲಾ ಆಫ್ ಆಕ್ಟೇವ್ಸ್ ಇರ್ರಿಲೆವೆಂಟ್ ಆಯ್ತು, ಯಾರು ಫಾಲೋ ಮಾಡಲಿಲ್ಲ, ಇದು ಅಲ್ಲಿಗೆ ಡಿಸ್ಕಂಟಿನ್ಯೂ ಆಯ್ತು ಅಂತ ಹೇಳ್ತಾರೆ. ಸೊ ದೀಸ್ ಆರ್ ಆಲ್ ದ ಲಿಮಿಟೇಷನ್ಸ್. ಸೊ ಈ ಲಿಮಿಟೇಷನ್ಸ್ ಇರೋ ಸಲುವಾಗಿ ವಿ ಆರ್ ನಾಟ್ ಫಾಲೋಯಿಂಗ್, ನಾವು ಈ ಲಾ ಆಫ್ ಆಕ್ಟೇವ್ಸ್ ನ ಫಾಲೋ ಮಾಡ್ತಾ ಇಲ್ಲ. ಇನ್ನೂ ಒಂದೇನಂದ್ರೆ, ಇವರು ಲಾ ಆಫ್ ಆಕ್ಟೇವ್ಸ್ ಮಾಡೋ ಟೈಮಲ್ಲಿ ಅವರು ಎಲಿಮೆಂಟ್ಸ್ಗೆ ಇದು ಮ್ಯೂಸಿಕ್ ನೋಟ್ಸ್ ಅಂತ ಹೇಳ್ತಾರೆ. ಸ, ರಿ, ಗ, ಮ, ಪ, ದ, ನಿ, ಸ ಅಂದ್ರೆ ಫಸ್ಟ್ ಎಲಿಮೆಂಟ್ ಮತ್ತೆ 8th ಎಲಿಮೆಂಟ್ ಪ್ರಾಪರ್ಟಿ ಸೇಮ್ ಇರುತ್ತೆ ಅನ್ನೋ ಸಲುವಾಗಿ ಅವರು ಮ್ಯೂಸಿಕ್ ನೋಟ್ಸ್ ಗೆ ರಿಸೆಂಬ್ಲೆನ್ಸ್ ಕೊಡ್ತಾರೆ. ಓಕೆನಾ. ಸೊ ಈ ವಿಡಿಯೋದಲ್ಲಿ ನಾವು ಇಂಟ್ರೊಡಕ್ಷನ್ ಪಾರ್ಟ್ ಆಫ್ ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಅನ್ನು ನೋಡಿದ್ವಿ. ಸೊ ನಿಮ್ಗೆ ಈ ಟಾಪಿಕ್ ಅಲ್ಲಿ ಏನ್ ಕ್ವಶನ್ಸ್ ಬರ್ಬೋದು ಅಂದ್ರೆ, ನಿಮ್ಗೆ ನಿಮ್ ಟೀಚರ್ಸ್ ಕೇಳ್ಬೋದು, ಹೌ ಮೆನಿ ಎಲಿಮೆಂಟ್ಸ್ ಆರ್ ಡಿಸ್ಕವರ್ಡ್ ಪ್ರೆಸೆಂಟ್ಲಿ ಟಿಲ್ ನೌ. ಅಟ್ ಪ್ರೆಸೆಂಟ್ ಎಷ್ಟು ಎಲಿಮೆಂಟ್ಸ್ ಡಿಸ್ಕವರ್ ಮಾಡಿದ್ದಾರೆ ಅಂದ್ರೆ ನೀವು 118 ಎಲಿಮೆಂಟ್ಸ್ ಅಂತ ಬರೀಬೇಕು. ಹೌ ಮೆನಿ ಆರ್ ನ್ಯಾಚುರಲಿ ಅಕರಿಂಗ್ ಎಲಿಮೆಂಟ್ಸ್ ಅಂದ್ರೆ 94. ಓಕೆನಾ. ನೆಕ್ಸ್ಟ್, ಯಾರು ಟ್ರಯಡ್ಸ್, ಲಾ ಆಫ್ ಟ್ರಯಡ್ಸ್ ಅಂತಾನು ಹೇಳ್ಬೋದು. ಲಾ ಆಫ್ ಟ್ರಯಡ್ಸ್ ಯಾರು ಪ್ರಪೋಸ್ ಮಾಡಿದ್ರು ಅಂದ್ರೆ ಡೋಬರ್ನಿಯರ್. ಯಾವ ಇಯರ್ ಅಲ್ಲಿ ಅಂದ್ರೆ 1817. ಸೊ ಇದೆಲ್ಲ 1 ಮಾರ್ಕಿಗೆ ಕೇಳ್ತಾರೆ ಅಷ್ಟೇ. ಓಕೆನಾ. ಸೊ ನಿಮ್ಗೆ ಇದನ್ನು ಕೇಳ್ಬೋದು, ಯಾಕೆ ಡೋಬರ್ನಿಯರ್ ಟ್ರಯಡ್ಸ್ ನ ಫಾಲೋ ಮಾಡ್ತಾ ಇಲ್ಲ, ಏನ್ ಲಿಮಿಟೇಷನ್ಸ್, ಏನ್ ಡ್ರಾಬ್ಯಾಕ್ಸ್ ಅಂದ್ರೆ ನೀವು ಈ ತರ ಎಕ್ಸ್ಪ್ಲೇನ್ ಮಾಡ್ಬೋದು. ಈ 2 ಪಾಯಿಂಟ್ಸ್ ನ ತಗೊಂಡು ಎಕ್ಸ್ಪ್ಲೇನ್ ಮಾಡ್ಬೋದು. ಓಕೆನಾ.
ನೆಕ್ಸ್ಟ್ ನ್ಯೂಲ್ಯಾಂಡ್ ಲಾ ಆಫ್ ಆಕ್ಟೇವ್ಸ್ ನ್ಯೂಲ್ಯಾಂಡ್ ಲಾ ಆಫ್ ಆಕ್ಟೇವ್ಸ್ ಅಂತ ಕೇಳಲ್ಲ. ಲಾ ಆಫ್ ಆಕ್ಟೇವ್ಸ್ ಯಾರು ಪ್ರಪೋಸ್ ಮಾಡಿದ್ರು, ಯಾವ ಇಯರ್ ಅಲ್ಲಿ ಅಂದ್ರೆ ನಿಮ್ಗೆ ಗೊತ್ತಿದೆ ಅಲ್ವಾ. ಸೊ ನ್ಯೂಲ್ಯಾಂಡ್ಸ್ ಸೈಂಟಿಸ್ಟ್ ಹೆಸರದು 1866 ಅಲ್ಲಿ ಅವರು ಪ್ರಪೋಸ್ ಮಾಡಿದ್ರು. ಓಕೆ, ಸೊ ನೆಕ್ಸ್ಟ್ ಏನ್ ಕ್ವಶನ್ಸ್ ಕೇಳ್ಬೋದು ಅಂದ್ರೆ, ಸೊ ಏನಕ್ಕೆ ವೈ ವಿ ಆರ್ ನಾಟ್ ಫಾಲೋಯಿಂಗ್ ಲಾ ಆಫ್ ಆಕ್ಟೇವ್ಸ್, ವಾಟ್ ಆರ್ ದ ಲಿಮಿಟೇಷನ್ಸ್, ವಾಟ್ ಆರ್ ದ ಡ್ರಾಬ್ಯಾಕ್ಸ್ ಬಿಹೈಂಡ್ ದಿ ಲಾ ಆಫ್ ಆಕ್ಟೇವ್ಸ್ ಅಂತಾನು ಕೇಳ್ತಾರೆ. ಸೊ ನಿಮ್ಗೆಲ್ಲ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ. ಸೊ ಈ ಲಿಮಿಟೇಷನ್ಸ್ ನ ನೀವು ಬರಿಬಹುದು. ಓಕೆನಾ. ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆನೂ ಈ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ. ಥ್ಯಾಂಕ್ ಯು.